ನಿನಗಾಗಿ ಭಾಗ 162. ಅವನು ಅವಳನ್ನು ತುಂಬ ಜಾಗೃತಿಯಿಂದ ಕಾರಿನ ಒಳಗೆ ಕರೆದುಕೊಂಡು ಬರುತ್ತಾನೆ. ಅವಳು ಕಾರಿನಲ್ಲಿ ಕುಳಿತ ತಕ್ಷಣ ನೆಮ್ಮದಿಯ ಉಸಿರನ್ನು ಬಿಡುತ್ತಾಳೆ. ಅವಳಿಗೆ ಈಗ ಅರ್ಥವಾಗುತ್ತದೆ, ಅವನ ಅಮ್ಮ ಮತ್ತು ಅಕ್ಕ ಅವರಿಬ್ಬರು ನಮ್ಮನ್ನು ನೋಡಿಬಿಡುತ್ತಾರೆ, ಪುನಃ ನಮಗೆ ಏನಾದರೂ ತೊಂದರೆ ಮಾಡಿದರೆ ಅಂತ ಇರಬಹುದು, ಅಥವಾ ಪ್ರಜ್ವಲ್ ಜೊತೆ ಏನಾದರೂ ಜಗಳ ಆಗಿರಬಹುದು. ಅಮ್ಮ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು, ನಾನೇ ಎಲ್ಲ ಹಾಳು ಮಾಡಿಕೊಂಡಿದ್ದು. ಅವಳು ಕುಳಿತ ಸ್ವಲ್ಪ ಸಮಯಕ್ಕೆ ಅವನು ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡ. ಇವಳು ನಿಧಾನವಾಗಿ ಕೇಳಿದಳು, ನೀವೇಕೆ ನಿಮ್ಮ ಅಮ್ಮನಿಂದ ಕದ್ದು ಮುಚ್ಚಿ ಬಂದಿದ್ದು? ಆಗ ಅವನು ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಿದ. ಅವಳು ಎಲ್ಲ ಅರ್ಥವಾದಂತೆ ತಲೆ ಬಗ್ಗಿಸಿದಳು. ಅವಳಿಗೆ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಅವರ ಮನೆಯಲ್ಲಿ ಇವಳನ್ನು ಬಿಟ್ಟು ಬೇರೆ ಹುಡುಗಿಯ ಜೊತೆ ಪ್ರಜ್ವಲ್ಗೆ ಮದುವೆ ಮಾಡಿಬಿಡುತ್ತಾರೆ ಅನ್ನುವುದನ್ನು. ಅವಳ ಕಣ್ಣುಗಳು ತುಂಬಿಕೊಂಡಿತ್ತು ಕಣ್ಣೀರಿಂದ. ಅದನ್ನು ಅರಿತ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆಗ ಇಬ್ಬರ ಕಣ್ಣುಗಳು ಒಂದಾದವು. ಸ್ಪರ್ಶದ ನಂತರ ಅವಳಿಗೆ ಒಂದು ಸಮಾಧಾನ ಸಿಕ್ಕಿತು. ಕೊನೆ ಪಕ್ಷ ಇವರಾದರೂ ನನ್ನ ಜೊತೆ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಇವನನ್ನು ನೋಡಿಕೊಳ್ಳುತ್ತೇನೆ, ಅಷ್ಟು ಬೇಗ ಅವರೆಲ್ಲ ಹತ್ತಿರವಾಗುತ್ತಾರೆ. ಯಾವುದೇ ಕಾರಣಕ್ಕೂ ನಾನು ಇವನಿಗೆ ನೋವು ಮಾಡಬಾರದು. ಅಷ್ಟು ಐಶ್ವರ್ಯ, ಅಷ್ಟು ಸುಂದರವಾದ ಹುಡುಗಿ ಪರಿವಾರವನ್ನು ಬಿಟ್ಟು ಇವನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಮುಂದೊಂದು ದಿನ ಇವನಿಗೆ ಪಶ್ಚಾತ್ತಾಪ ಆಗಬಾರದು ನನ್ನನ್ನು ಆರಿಸಿಕೊಂಡಿದ್ದಕ್ಕೆ ಅಂತ ಅವಳು ಅಂದುಕೊಳ್ಳುತ್ತಾಳೆ. ಆಗ ಅವನು ಕಾರನ್ನು ಸ್ಟಾರ್ಟ್ ಮಾಡುತ್ತಾನೆ. ಸುಮ್ಮನೆ ಇಲ್ಲಸಲ್ಲದ ವಿಷಯವನ್ನು ಯೋಚನೆ ಮಾಡಬೇಡ, ಆರಾಮವಾಗಿ ನಿದ್ರೆ ಮಾಡು, ತಲೆ ಸಿಡಿಯುತ್ತಾ ಇರಬೇಕು ಅಲ್ಲವೇ ನಿನಗೆ ಇದನ್ನೆಲ್ಲ ನೋಡಿ ಅಂತ ಹೇಳಿದ. ಅವಳು ಏನೂ ಮಾತನಾಡದೆ ಹಾಗೆ ಕಣ್ಣನ್ನು ಮುಚ್ಚಿಕೊಂಡು ಸೀಟಿಗೆ ಹೊರಗೆ ಇವಳು ಏನೋ ಮಲಗಿದ್ದಳು. ಆದರೆ ಇವನು ಮನಸ್ಸಿನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತಿದೆ. ತನ್ನ ಹೆತ್ತವರು ಮತ್ತು ಇವರ ಮಧ್ಯೆ ನನಗೆ ಬೇಕಾಗಿರುವುದು ಇವಳೇ, ಆದರೂ ಕೂಡ ಅವರನ್ನೆಲ್ಲ ಕಳೆದುಕೊಳ್ಳುವ ಮನಸ್ಸಿಲ್ಲ. ಒಮ್ಮೊಮ್ಮೆ ಅವರು ಕೂಡ ನನ್ನ ಜೊತೆ ತುಂಬ ಕ್ರೂರವಾಗಿ ವರ್ತಿಸುತ್ತಾರೆ ಅಂತ ಇವನು ಯೋಚಿಸುತ್ತಾ ಇದ್ದಾನೆ. ಅವರು ಏನು ಯೋಚನೆ ಮಾಡಿದರೂ ಕೂಡ ಅವರು ನನ್ನ ರಕ್ತ, ಅವರನ್ನೆಲ್ಲ ರಕ್ಷಣೆ ಮಾಡುವುದು, ಅವರನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅಂತ ಅವನು ಅಂದುಕೊಳ್ಳುತ್ತಿರಬೇಕಾದಾಗ ಇವಳು ಉಸಿರಾಟ ಜಾಸ್ತಿ ಆಯಿತು. ಇನ್ನು ಇವಳು ಭಯದಲ್ಲೇ ಇದ್ದಾಳೆ ಅಂತ ಅವಳ ಕೈಯನ್ನು ಪುನಃ ಎಳೆದುಕೊಂಡ. ಆಗ ಶಾಂತವಾಗಿ ಅವಳು ನಿದ್ರೆ ಮಾಡಿದಳು. ಇಷ್ಟೊಂದು ಹೆದರಿಕೊಂಡಿದ್ದಾಳೆ. ನಾನು ಇಲ್ಲಿಯವರೆಗೂ ಅಪ್ಪ, ಅಮ್ಮ, ಅಕ್ಕಂದಿರು, ಆ ಮನೆಯ ರಕ್ಷಣೆಯ ಬಗ್ಗೆ ಯೋಚನೆ ಮಾಡುತ್ತಿದ್ದೇನೆ. ನನ್ನನ್ನು ನಂಬಿಕೊಂಡಿರುವ, ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರುವ ಹೆಂಡತಿಯನ್ನು ಬಿಟ್ಟು ಅಂತ ಅಂದುಕೊಂಡ. ಏಕೆಂದರೆ ಅಪ್ಪ ಅಮ್ಮನನ್ನು ನಾನೇ ನೋಡಿಕೊಳ್ಳಬೇಕು. ಆ ರೀತಿ ಏನೂ ಇಲ್ಲ. ಅಕ್ಕನ ಮಕ್ಕಳು ಇದ್ದಾರೆ. 3 ತಲೆಮಾರು ಕುಳಿತುಕೊಂಡು ತಿಂದರೂ ಕೂಡ ಆಸ್ತಿ ಕಡಿಮೆ ಆಗುವುದಿಲ್ಲ, ಅಷ್ಟೊಂದು ಆಸ್ತಿ ಇದೆ. ಇನ್ನು ನನ್ನ ಅವಶ್ಯಕತೆ ಏಕೆ? ಆದರೆ ಇವಳಿಗೆ ನನ್ನ ಅವಶ್ಯಕತೆ ಇದೆ. ನನ್ನ ಮೊದಲ ಆದ್ಯತೆ ಇವಳೇ. ಇವಳನ್ನು ಒಪ್ಪಿಕೊಂಡರೆ ಮಾತ್ರ ನಾನು ಅವರನ್ನೆಲ್ಲ ನನ್ನವರು ಅಂತ ಒಪ್ಪಿಕೊಳ್ಳುವುದು. ಅದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ. ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡುತ್ತೇನೆ. ಒಮ್ಮೊಮ್ಮೆ ಅಪ್ಪ ಅಮ್ಮ ಸಮಯಕ್ಕೆ ತಕ್ಕಂತೆ ನಾಟಕ ಮಾಡುತ್ತಾರೆ. ಇದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ನನ್ನ ದೊಡ್ಡಪ್ಪನ ಮಗನನ್ನು ಇದೇ ರೀತಿ ಮಾಡಿ ಅವನು ಪ್ರೀತಿ ಮಾಡುತ್ತಿದ್ದ ಹುಡುಗಿಯನ್ನು ಅವನಿಂದ ದೂರ ಮಾಡಿದರು. ಅವಳ ಜೊತೆಗೆ ಮದುವೆ ಮಾಡಿಸುತ್ತೇನೆ ಅಂತ ಮಂಟಪವನ್ನು ಹಾಕಿ ಮದುವೆಯ ಮನೆಗೆ ಹುಡುಗಿಯೇ ಬರದಂತೆ ಮಾಡಿದರು. ಆನಂತರ ಹೊರ ಹೋಗಿದ್ದಾಳೆ, ಯಾರದೋ ಜೊತೆ ಓಡಿ ಹೋಗಿದ್ದಾಳೆ ಅನ್ನುವ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸಿದರು. ನಿಧಾನವಾಗಿ ತಿಳಿಯಿತು, ಇದನ್ನೆಲ್ಲ ಮಾಡಿಸಿದ್ದು, ಆ ಹುಡುಗಿಯನ್ನು ಈ ಊರಿನಿಂದ ಹೊರಗೆ ಕಳಿಸಿದ್ದು ಕೂಡ ನನ್ನ ಅಪ್ಪ ಅಮ್ಮ ಅಂತ. ರಾತ್ರೋರಾತ್ರಿ ಅವರ ಮನೆಯವರೆಲ್ಲ ಊರನ್ನೇ ಬಿಟ್ಟು ಹೊರಟು ಹೋಗಿದ್ದರು. ನಂತರ ಆ ಹುಡುಗಿ ಎಷ್ಟು ಹುಡುಕಿದರೂ ಕೂಡ ಸಿಗಲಿಲ್ಲ. ಈಗಲೂ ಕೂಡ ನಮ್ಮ ದೊಡ್ಡಪ್ಪನ ಮಗ ಮದುವೆ ಆಗಿರುವುದು, ಹೆಂಡತಿಯ ಜೊತೆ ಚೆನ್ನಾಗಿ ಸಂಸಾರ ಮಾಡುತ್ತಿಲ್ಲ. ಅವನು ಪ್ರೀತಿಸಿದ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದಾನೆ. ಈ ವಿಷಯವನ್ನು ಮನೆಯಲ್ಲಿ ಕೇಳಿದಾಗ ಅವರ್ಯಾರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆನಂತರ ನಾನು ಬಲವಂತ ಮಾಡಿದಾಗ ಅಪ್ಪ ಅಮ್ಮ ಹೌದು ನಾವೇ ಮಾಡಿದ್ದು, ಏನು ಮಾಡುತ್ತೀಯ ಈಗ ಅಂತ ಹೇಳಿದರು. ಅಷ್ಟೊಂದು ಕ್ರೂರಿಗಳು. ಈ ವಿಷಯವನ್ನೆಲ್ಲ ನೆನೆಸಿಕೊಂಡು ಅವನಿಗೆ
ಇನ್ನೂ ಕೂಡ ಕಣ್ಣುಗಳಲ್ಲಿ ತುಂಬಿ ಬಂತು. ಸಡನ್ನಾಗಿ ಭಯದಿಂದ ಪಕ್ಕ ತಿರುಗಿ ನೋಡಿದ. ಅವಳು ಆ ಕಡೆ ಹೊರಗಿ ಮಲಗಿದ್ದಳು. ಸದ್ಯ ಇವಳು ನನ್ನ ಪಕ್ಕ ಇದ್ದಾಳೆ ಸುರಕ್ಷಿತವಾಗಿ ಅಂತ ಯೋಚಿಸುತ್ತಿದ್ದವನು ಅವರ ಭಾವನ ಕಾರು ಬಂದಿದ್ದು ನೋಡಿದ. ಇನ್ನು ನಾನು ಇಲ್ಲಿಗಿರುವುದು ಹೆಚ್ಚು ಸಮಯ ಒಳ್ಳೆಯದಲ್ಲ ನನಗೆ ಅಂತ ಅಲ್ಲಿಂದ ಹೊರಟು ಹೋದ. ಅವರ ಭಾವ ಎಷ್ಟು ಕೂಗಿದರೂ ಕೂಡ ಕೇಳಿಸದವನಂತೆ ಇವನು ಹೋದ. ನಂತರ ಪುನಃ ನನಗೆ ಮತ್ತು ಅಕ್ಕನಿಗೆ ಜಗಳ ಮಾಡಿಕೊಂಡರೆ ನನ್ನ ಮತ್ತು ಪವಿತ್ರಳ ಮದುವೆಯನ್ನು ಅವಳು ಹೇಗೆ ಮಾಡಿಸುತ್ತಾಳೆ ಅಲ್ಲವೇ ಅಂತ ಯೋಚನೆ ಮಾಡಿ ಅಕ್ಕನನ್ನು ಹೇಗಾದರೂ ನಿಧಾನವಾಗಿ ಬುಟ್ಟಿಗೆ ಹಾಕಿಕೊಳ್ಳಬೇಕು. ಮೊದಲು ಈ ಮದುವೆಯನ್ನು ನಿಲ್ಲಿಸಬೇಕು. ಆ ನಂತರ ಪವಿತ್ರಳ ವಿಷಯವನ್ನು ಹೇಳಬಹುದು ಅಂತ ಯೋಚಿಸಿದ. ಪವಿತ್ರ ಇವನ ಮನದಲ್ಲಿ ಸಂಪೂರ್ಣವಾಗಿ ಪವಿತ್ರಳೆ ಕುಳಿತುಕೊಂಡಿದ್ದಾಳೆ. ಅವಳನ್ನು ತಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಷ್ಟೇ. ಅದು ತನ್ನ ಜೀವನದ ಗುರಿ. ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದೆ. ಈಗ ಡಾಕ್ಟರ್ ಆಗಿ ಇದ್ದೇನೆ. ಆ ವಿಷಯದ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ. ಇನ್ನು ಹೇಗಿದ್ದರೂ ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅವಳ ಹಣೆಗೆ ಮುತ್ತು ಕೊಡಲು ಹೋದ. ಆದರೆ ಎದುರುಗಡೆಯಿಂದ ಒಂದು ಗಾಡಿ ಬಂತು. ಸಡನ್ನಾಗಿ ಅವನು ಕಂಟ್ರೋಲ್ ಮಾಡಿದ. ಯಾವುದೇ ತೊಂದರೆ ಆಗದಿದ್ದರೂ ಕೂಡ ಗಾಡಿಯ ಶಬ್ದ ಜಾಸ್ತಿ ಆಗಿದ್ದರಿಂದ ಇವಳಿಗೆ ಎಚ್ಚರಿಕೆಯಾಗಿ ಭಯಗೊಂಡಳು. ನಂತರ ಕಾರನ್ನು ಅಲ್ಲೇ ಮರದ ಕೆಳಗಡೆ ಖಾಲಿ ಜಾಗದಲ್ಲಿ ಪಾರ್ಕ್ ಮಾಡಿದ. ಆಗ ಅವಳು ಏನಾಯಿತು, ಆಕ್ಸಿಡೆಂಟ್ ಆಗೋದರಲ್ಲಿ ಇತ್ತು, ನೀವು ನಮ್ಮಿಬ್ಬರನ್ನು ಬಚಾವ್ ಮಾಡಿದ್ದೀರಾ ಅಂತ ಅವಳು ಕೇಳಿದಾಗ ಅವನ ಮುಖ ತಬ್ಬಿಬ್ಬು ಆಯಿತು. ಏನೂ ಇಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಅಂದಾಗ ನನಗೆ ಗೊತ್ತು ನೀವು ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡುತ್ತಿರುತ್ತೀರಾ ಅಂತ. ಈಗ ಯಾವ ಯೋಚನೆ ಮಾಡಿದ್ದು? ನಾವಿಬ್ಬರು ಇರಬೇಕಾದಾಗ ತುಂಬ ಚೆನ್ನಾಗಿ ನಿಧಾನವಾಗಿ ನೀವು ನನ್ನನ್ನು ಕರೆದುಕೊಂಡು ಹೋಗಬೇಕು ಅಲ್ಲವೇ ಅಂತ ಅವಳು ಹೇಳಿ ಕೋಪಗೊಂಡಳು. ನೀವು ಇನ್ನೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಏಕೆ ಗಾಡಿ ಆಕ್ಸಿಡೆಂಟ್ ಆಗುವುದರಲ್ಲಿ ಇತ್ತು ಅಂತ ಕೇಳಿದಾಗ ಅವಳು ಪದೇ ಪದೇ ಕೋಪದಿಂದ ಇವನನ್ನು ನೋಡುತ್ತಿರುತ್ತಾಳೆ. ಅವನು ಏನೂ ಮಾತನಾಡದೆ ತಲೆ ತಗ್ಗಿಸಿದ. ನಿಜವಾಗಲೂ ನನ್ನಿಂದ ತಪ್ಪಾಗಿದೆ. ನನ್ನ ಭಾವನೆಗಳಿಗೆ ನಾನು ಕಂಟ್ರೋಲ್ ಹಾಕಿಕೊಳ್ಳಬೇಕು. ಇಲ್ಲವಾದರೆ ಇವಳ ಎದುರಿಗೆ ಚೀಪಾಗಿ ಬಿಡುತ್ತೇನೆ ಅಂತ ಅವನು ಅಂದುಕೊಂಡ. ಅಷ್ಟರಲ್ಲಿ ಅವಳು ತುಟಿಗೆ ಮುತ್ತು ಕೊಡಲು ಬಯಸಿದ್ದೀರಾ ಅಥವಾ ಹಣೆಗೆ ಮುತ್ತು ಕೊಡಲು ಬಯಸಿದ್ದೀರಾ ಅಂತ ಕೇಳಿದಾಗ ಅವನು ಏನಂದೆ ಅಂತ ಕೇಳಿದ. ಮತ್ತೆ ನೀವು ನನಗೆ ಮುದ್ದು ಕೊಡಲು ಬಂದಿರುತ್ತೀರಾ, ಅದು ನನಗೆ ತಿಳಿಯಿತು, ಆದರೆ ಎಲ್ಲಿಗೆ ಅಂತ ತಿಳಿದಿಲ್ಲ ಅಂದಾಗ ಇವನಿಗೆ ಈಗ ಅವಳ ಮೇಲೆ ಇದ್ದ ಕೋಪ ಕಡಿಮೆಯಾಗಿ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಬಂದ. ಅವಳ ಕೆನ್ನೆ ಬಳಿ ಹೋಗದೆ ಅವಳ ಎದೆಯ ಬಳಿ ಹೋದ. ಅಲ್ಲಿ ಮುತ್ತುಗಳ ರಾಶಿಯನ್ನು ಸುರಿಸಿದ. ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳು ಕೂಡ ಸ್ವಲ್ಪ ಮೈಮರೆತಳು. ಅವಳು ಡ್ರೆಸ್ ಹಾಕಿದಳು. ಅದು ಸ್ವಲ್ಪ ಲೂಸ್ ಇತ್ತು. ಆದ್ದರಿಂದ ಅವನು ಅವಳ ಎದೆ ಭಾಗದಲ್ಲಿ ತುಂಬ ನಿರಂತರವಾಗಿ ಮುತ್ತುಗಳನ್ನು ಕೊಡಲು ಸಹಾಯವಾಗಿದ್ದು ಯಾವುದೇ ರೀತಿ ತೊಂದರೆ ಇಲ್ಲದೆ ಅವಳ ಎದೆ ಬಳಿ ತುಂಬ ಡೀಪ್ ಇರುವುದರಿಂದ ಅವನಿಗೆ ಅವಳು ಆ ಡ್ರೆಸ್ ಹಾಕಿಕೊಂಡ ಸಮಯದಿಂದಲೂ ಕೂಡ ಮುತ್ತನ್ನು ಕೊಡಬೇಕು ಅಂತ ಅನಿಸುತ್ತಿತ್ತು. ಈಗ ತನ್ನ ಆಸೆಯನ್ನು ತೀರಿಸಿಕೊಂಡ. ಪವಿತ್ರ ಕೂಡ ಅವನು ಕೊಟ್ಟ ಮುತ್ತಿಗೆ ಬದಲಾಗಿ ಅವಳು ಕೂಡ ಅವನಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದಳು. ಇವರು ಕೂಡ ತುಂಬ ಅನ್ಯೋನ್ಯವಾಗಿ ಮುತ್ತು ಕೊಡಬೇಕಾದಾಗ ಹಿಂದೆಯಿಂದ ಒಂದು ಗಾಡಿ ಬಂತು. ನಿರಂತರವಾಗಿ ಆನ್ ಮಾಡುತ್ತಿದೆ. ಏನೋ ಅಂತ ಅವನು ತಿರುಗಿ ನೋಡಿದ. ತುಂಬ ಗಾಡಿಗಳು ನಿಂತಿದೆ. ಇವನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದರೂ ಕೂಡ ಪಕ್ಕದ ರೋಡ್ ಜಾಮ್ ಆಗಿದೆಯಂತೆ. ಅದಕ್ಕೆ ಎಲ್ಲರೂ ಇದೇ ರೋಡಿನಲ್ಲಿ ಬರುತ್ತಿದ್ದಾರೆ. ಪಾರ್ಕಿಂಗ್ ಜಾಗದಲ್ಲೂ ಕೂಡ ಇವನಿಗೆ ಒಂದು ವಿಚಿತ್ರ ಅಂತ ಅನಿಸಿತು. ಆದರೂ ಕೂಡ ತನ್ನ ಹಿಂದೆ ಅಷ್ಟೊಂದು ಜನ ಇರುವುದರಿಂದ ತಾನು ಅವರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಅವನು ಮುಂದೆ ಸರಿದ. ಇಬ್ಬರಿಗೂ ಕೂಡ ಸ್ವಲ್ಪ ಮುಜುಗರವಾಯಿತು. ರೋಡಿನಲ್ಲಿ ಈ ರೀತಿ ಮಾಡಿದ್ದು, ಇದೇ ರೀತಿ ಆದರೆ ಮುಂದೆ ಕಷ್ಟ. ನಾನು ಕೂಡ ಅವನಿಗಿಂತ ಹೆಚ್ಚಾಗಿ ಕಿಸ್ಸರ್ ಆಗುತ್ತಿದ್ದೇನೆ ಅಂತ ಅವಳಿಗೆ ನಾಚಿಕೆ ಆಯಿತು. ಈ ನಾಚಿಕೆಯಲ್ಲಿ ಅವರು ಮನೆ ಕಡೆ ನಡೆದರು. ಆದರೆ ಒಂದು ಅದೃಷ್ಟ ಅಂದರೆ
ಮನೆಯ ಕೀಯನ್ನು ರಾಕೇಶ್ ಇವನ ಪಾಕೆಟ್ನಲ್ಲಿ ಇಟ್ಟಿದ್ದ. ಅವರ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬರುವುದು ಇನ್ನೂ 4-5 ದಿನವಾಗುತ್ತದೆ. ಮನೆಯಲ್ಲಿ ನೀವಿಬ್ಬರಿರಿ. ತಿಂಡಿ, ಅಡಿಗೆ, ಊಟ ಮಾಡಲು ಕೆಲಸದವಳು ಬೆಳಿಗ್ಗೆ ಮತ್ತು ರಾತ್ರಿ 2 ಬಾರಿ ಬಂದು ಹೋಗುತ್ತಾಳೆ. ಹೋಟೆಲ್ನಿಂದ ತರಿಸಿಕೊಂಡರೂ ಆಯಿತು ಅಂತ ಹೇಳಿದ್ದ. ಅದನ್ನು ನೆನಪಿಸಿಕೊಂಡು ಇಬ್ಬರಿಗೂ ಕೂಡ ತುಂಬ ಖುಷಿಯಿಂದ ಒಳಗೆ ಹೋದರು. ಮದುವೆಯಾದ ಮೇಲೆ ಪ್ರತಿಯೊಬ್ಬರು ಹನಿಮೂನ್ಗೆ ಹೊರಗಡೆ ಹೋಗುತ್ತಾರೆ. ಆದರೆ ನನಗೆ ನಮ್ಮೂರೇ ಹನಿಮೂನ್ ಪ್ಲೇಸ್ ಅಂತ ಅವನು ತನ್ನವರನ್ನು ತನ್ನ ಈ ಸಂದರ್ಭವನ್ನು ತನಗೆ ತರುವಂತೆ ಅಪಹಾಸ್ಯ ಮಾಡಿಕೊಂಡ. ಅವಳು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದಳು. ಇವನು ಕೂಡ ಅವಳ ಜೊತೆ ಸ್ನಾನ ಮಾಡಲು ತುಂಬ ಆಸೆ ಪಟ್ಟ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.